ಸ್ನೇಹಿತರೆ ನಮಸ್ಕಾರ. ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಕೋಲಾರ ಅಮ್ಮನ ಕೆರೆ. ಸೊ ಇಲ್ಲಿಂದ 65 ಕಿಲೋಮೀಟ್ರದಲ್ಲಿ ಏನು ನಮ್ಮ ಕುಪ್ಪಂ ಇದೆಯಲ್ಲ, ಆ ಕುಪ್ಪಂ ಹತ್ರ ಕೃಷ್ಣಾ ನದಿ ನೀರನ್ನ ಹಂಚಿಕೆ ಮಾಡಿರ್ತಾರೆ. ಸೊ ನಾವು ಕೋಲಾರದಿಂದ ಬರೀ 65 ಕಿಲೋಮೀಟ್ರ್ ನೋಡಿ. ಈ ರೂಟಲ್ಲಿ ಹೋದರೆ ಪಾಕರಹಳ್ಳಿ, ಈ ಕುಪ್ಪನಹಳ್ಳಿ, ಬಂಗಾರಪೇಟೆ, ಮತ್ತು ಅಲ್ಲಿಂದ KGF ರೂಟ್ಗೆ ಹೋದರೆ ಸೋರೇಗೌಡನ ಕೋಟೆ, ದಾಸರಸರಳ್ಳಿ. ಸೊ ಹಿಂಗೆ ಹೋದರೆ ನಾವು ಕಾಮಸಂದ್ರ ಮುಖಾಂತರ ಕುಪ್ಪಂ ಸೇರ್ಕೋಬೋದು. ಸೊ ಆ ಕುಪ್ಪಮ್ಮು ನಮಗೂ ಕೋಲಾರಿಗೂ ಬರೀ 65 ಕಿಲೋಮೀಟ್ರ್ ಅಷ್ಟೇ. ಸೊ ನಮಗೆ ಹಾಕಿಲ್ಲ ನದಿ ನೀರು, ಇವ್ರಿಗೆ ಇಷ್ಟು ದೂರದಿಂದ ನದಿ ನೀರು ತೊಗೊಂಬಂದಿದ್ದಾರೆ, ನಮಗೆ ಹಾಕಿಲ್ಲ. ನೋಡಿ ಇಲ್ಲಿ ಪರಮಶಿವ ಸಮುದ್ರ ಅಂತೇಳ್ಬಿಟ್ಟು, ಪರಮಸಮುದ್ರಂ ಲೇಕ್ ಅಂತೇಳ್ಬಿಟ್ಟು ಕೆರೆಗೆ ನೀರು ಬಿಟ್ಟಿದ್ದಾರೆ. ಸೊ ಆ ನೀರನ್ನು ದೃಶ್ಯಾವಳಿಗಳಲ್ಲಿ ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ. ಸೊ ನಮಗೆ ಯಾಕೆ ಅಲ್ಲಿಂದ ತರೋಕ್ಕಾಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯುವಶಕ್ತಿ ನೀರಾವರಿ ಹೋರಾಟ ಸಮಿತಿ ಆಗ್ಬೋದು, ಜಲಾಗ್ರಹ ಜಾಯಿಂಟ್ ಕಮಿಟಿ ಇರ್ಬೋದು, ಇವರೆಲ್ಲ ಈಗ ಒಟ್ಟಾಗಿ ಸೇರಿಕೊಂಡು ಕೋಲಾರಕ್ಕೆ ಶಾಶ್ವತ ನದಿ ನೀರು ಹಂಚಿಕೆ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಿದ್ದಾರೆ. ಸೊ ಅದರ ಅಂಗವಾಗಿ ಇದು ಒಂದು ಚಿಕ್ಕದಾಗಿ ನಿಮಗೆ ಪರಿಚಯ ಮಾಡಿಕೊಡ್ತಕ್ಕಂಥ ತೋರಿಸ್ತಕ್ಕಂಥ ಚಿತ್ರಗಳಾಗಿರ್ತದೆ. ದಯವಿಟ್ಟು ಈ ಒಂದು ಹೋರಾಟಕ್ಕೆ ಎಲ್ಲ ಯುವ ಪೀಳಿಗೆ, ಎಲ್ಲ ರೈತರು, ಎಲ್ಲ ಭಾಗದ ಜನನೂ ಕೈ ಜೋಡಿಸ್ಬೇಕಾಗಿ ವಿನಂತಿ. ಎಷ್ಟು ದಿವಸ ಅಂತ ಬೆಂಗಳೂರಿನ ತ್ಯಾಜ್ಯ ನೀರನ್ನು ನಾವು ಕುಡ್ಕೊಂಡು ಅದು ಹಿಂಗಿ ಮತ್ತು ಅದರಿಂದ ನಾನಾ ಕಾಯಿಲೆಗಳು ಬಂದು, ಸೊ ಅದರಿಂದ ನಾವು ಇವತ್ತು ಆ ಬೆಂಗಳೂರಿಂದ ಬರ್ತಕ್ಕಂಥ ತ್ಯಾಜ್ಯ ನೀರಿಂದ ಏನೇನೆಲ್ಲ ಕಾಯಿಲೆಗಳು ಬರ್ತಾಯಿದೆ, ಏನೇನೆಲ್ಲ ರೋಗಗಳು ಬರ್ತಾಯಿದೆ, ಕ್ಯಾನ್ಸರ್ ಆಗ್ಬೋದು, ಚರ್ಮ ರೋಗ ಆಗ್ಬೋದು, ಕಿಡ್ನಿ ಸಮಸ್ಯೆ ಆಗ್ಬೋದು, ಈ ಥರ ತುಂಬ ಕಾಯಿಲೆಗಳು ಬರ್ತಾಯಿದೆ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ನದಿ ನೀರು ಬೇಕು ಅಂತ ಹೇಳ್ಬಿಟ್ಟು ಹೋರಾಟಕ್ಕೆ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿ, ಜಲಾಗ್ರಹ ಜಾಯಿಂಟ್ ಆಕ್ಷನ್ ಕಮಿಟಿ ಇವರ ಸಹಯೋಗದೊಂದಿಗೆ ಇವರಿಬ್ಬರು ಸೇರಿಕೊಂಡು ತೆಲಂಗಾಣ ಮಾದರಿ ಹೋರಾಟಕ್ಕೆ ಸಜ್ಜು ಮಾಡ್ತಿದ್ದಾರೆ. ಅವರಿಗೆ ಬೆನ್ನೆಲುಬಾಗಿ ಎಲ್ಲ ರೈತಾಪಿ ವರ್ಗ ಮತ್ತು ಯುವ ಪೀಳಿಗೆ ಸಾಥ್ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ. ಜೈ ಹಿಂದ್, ಜೈ ಕರ್ನಾಟಕ.